ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಒಂದೇ ಕುಟುಂಬದ ಮೂವರು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ ಮಂಡ್ಯದಲ್ಲಿ ನಡೆದಿದೆ. ಇನ್ನು ಆ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ನಿಗೂಢ ಸಾವಿಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಆದ್ರೂ ಏನು? ಸರ್ಕಾರದ ಶಕ್ತಿ ಯೋಜನೆ ಕಾರಣ ಅಂತ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಶಕ್ತಿ ಯೋಜನೆ ಕಾರಣ ಹೇಗಾಗುತ್ತೆ ಅಂತ ನೋಡಿದ್ರೆ, ಆ ಡೆತ್ ನೋಟ್ ಅಲ್ಲಿ ಉಲ್ಲೇಖವಾಗಿರುವಂತೆ ಶಕ್ತಿ ಯೋಜನೆಯಿಂದ ವ್ಯಾಪಾರದಲ್ಲಿ ನಷ್ಟವೇ ಆಗಿದೆ. ಇದೇ ಕಾರಣಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೋತಾ ಇದೀವಿ. ಅರೆ, ಶಕ್ತಿ ಯೋಜನೆಗೂ ವ್ಯಾಪಾರದಲ್ಲಿ ನಷ್ಟ ಆಗೋದಕ್ಕೂ ಕಾರಣ ಏನಪ್ಪ? ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಅನ್ನಿಸಬಹುದು. ಆದರೆ ಡೆತ್ ನೋಟ್ ಅಲ್ಲಿ ಮೃತ ಪ್ರಭಾಕರ್ ಸ್ಫೋಟಕ ಮಾಹಿತಿಯನ್ನು ಬರೆದಿಟ್ಟಿದ್ದಾರೆ. ಸಾಯೋ ವ್ಯಕ್ತಿ ಯಾವತ್ತೂ ಸುಳ್ಳು ಹೇಳಲ್ಲ ಅಂತಾರೆ. ಸೊ ಅದೇ ರೀತಿ ಮೃತಪಟ್ಟಿರುವಂತಹ ಪ್ರಭಾಕರ್ ಶಕ್ತಿ ಯೋಜನೆಯಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ನಾವು ಆತ್ಮಹತ್ಯೆ ಮಾಡ್ಕೊತಿದ್ದೀವಿ ಅಂತ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಕ್ತಿ ಯೋಜನೆ ಕಾರಣ ಹೇಗಾಯಿತು? ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಒಂದು. ಅಂದರೆ ಮಹಿಳೆಯರನ್ನ ಸ್ವಾಭಿಮಾನಿಗಳನ್ನಾಗಿ ಮಾಡಬೇಕು, ಸಬಲೀಕರಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ತೆಗೆದುಕೊಂಡಂಥ ಒಂದು ದೃಢ ನಿರ್ಧಾರ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಈ ಶಕ್ತಿ ಯೋಜನೆಯು ಒಂದು. ಶಕ್ತಿ ಯೋಜನೆಯಿಂದಾಗಿ ಎಷ್ಟೋ ಮಂದಿ ಇವತ್ತು ನಾನು ಅದನ್ನು ಖರೀದಿ ಮಾಡಿದೆ, ಬೇರೆ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಿದೆ, ಹಸುಗಳನ್ನು ಖರೀದಿ ಮಾಡಿದೆ, ಅಥವಾ ಬಟ್ಟೆ ನೇಯುವಂತಹ ಒಂದು ಮೆಷಿನನ್ನು ಖರೀದಿ ಮಾಡಿದೆ, ಹೀಗೆಲ್ಲ ಹೇಳ್ತಾರೆ. ಆದರೆ ಶಕ್ತಿ ಯೋಜನೆ ವ್ಯಾಪಾರದಲ್ಲಿ ನಷ್ಟ ಉಂಟು ಮಾಡ್ತು ಅಂತಂದಾಗ ಸಹಜವಾಗಿಯೇ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಶಕ್ತಿ ಯೋಜನೆಯಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತೆ, ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಆರ್ಥಿಕವಾಗಿ ಅವರು ಮತ್ತಷ್ಟು ಸದೃಢರಾಗಬೇಕು ಅನ್ನುವಂಥ ಕಾರಣಕ್ಕೆ ಮಾಸಿಕವಾಗಿ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳೇನು ಗೃಹಲಕ್ಷ್ಮಿ ಯೋಜನೆ ಕೊಡಲಾಗುತ್ತೆ, ಅದೇ ರೀತಿಯಾಗಿ ಬಸ್ಗಳ ಮೂಲಕ ಅವರಿಗೆ ಫ್ರೀಯಾಗಿ ಹೋಗಿ ಬರಲಿಕ್ಕೆ ಅಥವಾ ತಾವು ಹೋಗುವಂಥ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲಿಕ್ಕೆ ಅಂತ ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಈ ಶಕ್ತಿ ಯೋಜನೆ ಕಾರಣ ಹೇಗಾಯಿತು ಅವರ ಸಾವಿಗೆ? ಮಗುವನ್ನ ಕೊಂದು ದಂಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಮಂಡ್ಯದ ನೆಹರು ನಗರದಲ್ಲಿ ಮನ ಕಲಕುವ ಘಟನೆಯಾಗಿತ್ತು. ಈಗ ಪ್ರಭಾಕರ್ ಬರೆದಿರೋ ಡೆತ್ ನೋಟ್ ಅಲ್ಲಿ ಸ್ಫೋಟಕ ಅಂಶಗಳು ಪತ್ತೆಯಾಗಿದೆ. ಪ್ರಭಾಕರ್ ಪತ್ನಿ ಜ್ಯೋತಿ ಹಾಗೂ ಪುತ್ರ ಸಂತೋಷ್ ಮೃತಪಟ್ಟಿರುವಂತಹ ದುರ್ದೈವಿಗಳು. ಇನ್ನು ಮೊದಲು ಪ್ರಭಾಕರ್ ಕೊಂದಿದ್ದು ಪುತ್ರನನ್ನು ಮಾತ್ರವಲ್ಲ, ಪುತ್ರನ ಜೊತೆಗೆ ಪತ್ನಿಯನ್ನೂ ಕೂಡ ಪ್ರಭಾಕರ್ ಕೊಂದಿದ್ರು ಅನ್ನುವಂಥ ಮಾಹಿತಿ ಇದೆ. ಪತ್ನಿ ಮತ್ತು ಪುತ್ರನನ್ನ ಕೊಂದ ಬಳಿಕ ಪ್ರಭಾಕರ್ ತಾನು ನೇಣಿಗೆ ಕೊರಳೊಡ್ಡಿದ್ದಾರೆ. ಮಂಡ್ಯದ ನೆಹರು ನಗರ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇತ್ತು ಈ ಕುಟುಂಬ. ಅದೇ ಏರಿಯಾದಲ್ಲಿ ಬಟ್ಟೆ ಅಂಗಡಿ ನಡೆಸ್ತಾ ಇದ್ರು ಪ್ರಭಾಕರ್. ಕಾಮಧೇನು ಕಲ್ಪವೃಕ್ಷ ಹೆಸರಿನ ಬಟ್ಟೆ ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ. ಪ್ರಭಾಕರ್ ತಾವು ಸಾವನ್ನಪ್ಪಕ್ಕೂ ಮುಂಚೆ ಡೆತ್ ನೋಟ್ ಅಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮಗುವನ್ನ ಕೊಂದು ದಂಪತಿ ಆತ್ಮಹತ್ಯೆ ಅಂತ ಏನು ಹೇಳಲಾಗಿತ್ತು, ಆದರೆ ಇದಕ್ಕೆ ಬೇರೆಯದೇ ಟ್ವಿಸ್ಟ್ ಸಿಗ್ತಾ ಇದೆ. ಮಂಡ್ಯದ ನೆಹರು ನಗರದಲ್ಲಿ ನಡೆದಿದ್ದಂಥ ಒಂದು ಘಟನೆ. ಆತ ಬರೆದಿರುವಂಥ ಡೆತ್ ನೋಟ್ ಅಲ್ಲಿ ಸಿಕ್ಕಿರುವಂಥ ಒಂದಷ್ಟು ಸ್ಫೋಟಕ ಅಂಶಗಳು ಶಕ್ತಿ ಯೋಜನೆಯಿಂದ ವ್ಯಾಪಾರದಲ್ಲಿ ನಷ್ಟವಾಗಿದೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಶಕ್ತಿ ಯೋಜನೆ ಬಸ್ಗಳಲ್ಲಿ ಪ್ರತಿನಿತ್ಯ ಚಲಿಸುವ ಮಹಿಳೆಯರಿಗೆ ಅಂದರೆ ಫ್ರೀಯಾಗಿ ಅವರು ಚಲಿಸಲಿಕ್ಕೆ, ಅಂದರೆ ದುಡ್ಡು ರಹಿತವಾಗಿ ಬಸ್ನಲ್ಲಿ ಚಲಿಸಲಿಕ್ಕೆ ಅಂತ ಅಥವಾ ಬಸ್ನಲ್ಲಿ ಸಂಚಾರ ಮಾಡಲಿ ಅನ್ನುವಂಥ ಕಾರಣಕ್ಕೆ ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂತು. ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿ ಈ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದು. ಅಂಥ ಶಕ್ತಿ ಯೋಜನೆಯಿಂದ ಇವತ್ತು ಎಷ್ಟೋ ಮಂದಿಗೆ ಅನುಕೂಲವಾಗಿದೆ ಅನ್ನುವಂಥದ್ದಿದೆ. ಅದರಲ್ಲೂ ನೋಡಿ, ಎಷ್ಟೋ ಮಂದಿ ತಾವು ಧಾರ್ಮಿಕ ಸ್ಥಳಗಳಿಗೆ ಹೋಗಲಿಕ್ಕೆ ಶಕ್ತಿ ಯೋಜನೆಯಿಂದಾಗಿ ಫ್ರೀ ಒಂದು ಪಾಸ್ ಇರೋದರಿಂದಾಗಿ ಬಸ್ನಲ್ಲಿ ಹೋಗಿ ಅದೆಷ್ಟೇ ದೂರ ಇದ್ದರೂ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ಧಾರ್ಮಿಕ ಕೇಂದ್ರ ಇದ್ದರೂ ಕೂಡ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ದೇವರ ದರ್ಶನ ಪಡ್ಕೊಂಡು ಬರುವಂಥದ್ದು ವಾಡಿಕೆ. ಸೊ ಹಾಗಿರುವಾಗ ಶಕ್ತಿ ಯೋಜನೆ ನೋಡಿ, ಆ ಗ್ಯಾರಂಟಿಗಳು ಸಾಕಷ್ಟು ಹೆಲ್ಪ್ ಆಗಿದೆ ಅಂತ ಹೇಳುವಂಥ ಮಹಿಳೆಯರಿರುವಾಗ ಈ ಶಕ್ತಿ ಯೋಜನೆ ವ್ಯಾಪಾರಕ್ಕೆ ನಷ್ಟವನ್ನು ತಂದೊಡ್ತು ಅಂತ ಹೇಳಿರುವಂಥದ್ದು, ಇದುವೇ ನಮ್ಮ ಆತ್ಮಹತ್ಯೆಗೆ ಕಾರಣ ಅಂತ ಪ್ರಭಾಕರ್ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಹಿರಂಗವಾಗಿದೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಘವೇಂದ್ರ, ಸಾಮಾನ್ಯವಾಗಿ ಈ ಪ್ರಭಾಕರ್ ಮತ್ತು ಅವರ ಕುಟುಂಬ ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ ಅಂತಂದಾಗ ಅದೊಂದು ಸಹಜವಾಗಿ ಮಾಡಿಕೊಂಡಿರುವಂಥದ್ದು, ಅಂದರೆ ಯಾವುದೋ ಒಂದು ಆರ್ಥಿಕ ಒಂದು ಸಂಕಷ್ಟ ಎದುರಾಗಿರಬಹುದು ಅಂತಲೇ ಭಾವಿಸಲಾಗಿತ್ತು. ಆದರೆ ಶಕ್ತಿ ಯೋಜನೆ
ವ್ಯಾಪಾರಕ್ಕೆ ಯಾವ ರೀತಿ ನಷ್ಟವನ್ನ ತಂದೊಡ್ತು, ಅದುವೇ ಇವರ ಸಾವಿಗೆ ಹೇಗೆ ಕಾರಣ ಆಯಿತು ಅಂತ ಡೆತ್ ನೋಟಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು? ವಸಂತ್, ಇದು ಒಂದು ರೀತಿಯ ಬಹಳ ಕುತೂಹಲಕರವಾದಂತ ಮತ್ತೆ ಬಹಳ ಹೃದಯ ವಿದ್ರಾಕವಾದಂತ ಘಟನೆ. ಯಾಕಂದ್ರೆ ಒಂದೇ ಕುಟುಂಬದ ಮೂವರು ಏನು ಸಾಲಗಾರರ ಕಾಟ ತಾಳಲಾದೆ ಏನು ಮನೆಯ ಮಾಲೀಕ ಅಂದ್ರೆ ಮನೆಯ ಒಡೆಯ ಏನಿದ್ದಾನೆ ಆತ ತಾನು ಆತ್ಮಹತ್ಯೆ ಮಾಡಿಕೊಂಡು ಉಳಿದವರು ಕೂಡ ಆತ್ಮಹತ್ಯೆಗೆ ದೂಡಿರ್ತಕ್ಕಂತ ಪ್ರಕರಣ ಇದು. ಅದರಲ್ಲಿ ಪ್ರಭಾಕರ್ ಮನೆಯ ಮಾಲೀಕ 65 ವರ್ಷ, ಜ್ಯೋತಿ ಅಂತೇಳಿ ಅವರ ಪತ್ನಿ ಆಕೆಗೆ 55 ವರ್ಷ, ಮಗ ಸಂತೋಷು ಆತ ಯುವಕ 28 ವರ್ಷದ ಯುವಕ, ಇವರು ಮೂರೂ ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವತ್ತು ಬೆಳಗಿನ ಜಾವ ಮಂಡ್ಯದ ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಘಟನೆ. ಮೇಲ್ನೋಟಕ್ಕೆ ಇದು ಅವರು ಡೆತ್ ನೋಟ್ ಅಲ್ಲಿ ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸಾಲದ ಕಾರಣವೇ ತಮ್ಮ ಆತ್ಮಹತ್ಯೆಗೆ ಕಾರಣ ಅನ್ನೋಂಥದ್ದು ಆ ಒಂದು ಡೆತ್ ನೋಟ್ ಕಂಡು ಬರ್ತಾ ಇದೆ. ವಿಶೇಷವಾಗಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಇವರು. ಬಟ್ಟೆ ವ್ಯಾಪಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಈ ಶಕ್ತಿ ಯೋಜನೆ ಬಂದ ಮೇಲೆ ಇವರು ಏನೋ ಊರೂರಿಗೆ ಬಟ್ಟೆಗಳನ್ನ ತಗೊಂಡು ಹೋಗ್ತಿದ್ರು ಅಂತ ಕಾಣಿಸುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂತ ಮಾಹಿತಿ ಇದು. ಊರೂರಿಗೆ ಬಟ್ಟೆಗಳನ್ನ ತಗೊಂಡೋಗಿ ಮಾರಾಟ ಮಾಡುವಂತ ಒಂದು ಕಸುಬನ್ನ ಮಾಡ್ತಾ ಇದ್ದವರು. ಆದ್ರೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರು ಮುಂಚೆ ಎಲ್ಲ ಹೊರಗಡೆ ಬಂದು ಪ್ರಯಾಣ ಮಾಡ್ಲಿಕ್ಕೆ ಬಹಳಷ್ಟು ತ್ರಾಸ ಆಗ್ತಿತ್ತು. ಆದ್ರೆ ಯಾವಾಗ ಶಕ್ತಿ ಯೋಜನೆ ಅವಕಾಶ ಕೊಟ್ಟರು, ಉಚಿತ ಪ್ರಯಾಣ ಇತ್ತು, ಮಹಿಳೆಯರು ಯಾರು ಕೂಡ ಈ ತರ ಬಟ್ಟೆಯನ್ನ ತಗೊಂಡು ಹೋಗೋದ್ರ ಜೊತೆ ಬಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ, ಯಾಕಂದ್ರೆ ಅವರಿಗೆ ಓಪನ್ ಆಗಿ ಮಾರ್ಕೆಟ್ಗೆ ಬರ್ಲಿಕ್ಕೆ ಅವಕಾಶ ಆಗ್ತಾ ಇತ್ತು, ಫ್ರೀ ಪ್ರಯಾಣ ಇರೋದ್ರಿಂದ. ಹಾಗಾಗಿ ಇವ್ರಿಗೆಲ್ಲವೂ ಕಡೆ ಆ ಒಂದು ಬಟ್ಟೆ ವ್ಯಾಪಾರದಲ್ಲಿ ಏನು ಹಿಂದೆ ನಿರೀಕ್ಷೆ ಮಾಡೋದಕ್ಕಂತಷ್ಟು ವ್ಯಾಪಾರ ಆಗ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು EMIಗಳು ಕೂಡ ಬೆಳ್ಕೊಂಡೋಗಿದ್ದು, ಸಾಲ ಆಗಿತ್ತು, ಲಕ್ಷಾಂತರ ರೂಪಾಯಿ ಸಾಲ ಆಗಿತ್ತು. ಇವನ್ನ ತೀರ್ಸಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ. ಶೋಭಾರಾಣಿ ಅವರು ಕೂಡ SP ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಏನಂತಂದ್ರೆ ಎಲ್ಲ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಎಲ್ಲರ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸೋದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ, ಈ ಒಂದು ಸಾಮೂಹಿಕ ಆತ್ಮಹತ್ಯೆ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಆ ಶಕ್ತಿ ಯೋಜನೆಯನ್ನ ಬ್ಲೇಮ್ ಮಾಡುವಂತ ಆಗಿದೆ. ಇದು ಕೂಡ ಎಲ್ಲ ಒಂದ್ ಕಡೆ ಕೆಲವರ ವ್ಯವಹಾರಗಳಿಗೆ ನಷ್ಟ ಉಂಟು ಮಾಡುವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದು ಒಂದು ಬಹಳ ವಿಶೇಷ. ಹಾಗಾಗಿ ಸರ್ಕಾರ ಕೂಡ ಈ ತರದ ವಿಚಾರಗಳನ್ನ ಕೂಡ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲಾಗಬೇಕು ಅಂತೇಳಿ ಎಲ್ಲ ಒಂದ್ ಕಡೆ ರೂಪಿಸುವಂತ ಯೋಜನೆ ಕೆಲವರಿಗೆ ಇದು ಕೂಡ ಈ ರೀತಿಯ ಒಂದು ಉರುಳಾಗ್ತಕ್ಕಂತ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗ್ತದೆ. ಹೀಗಾಗಿ ಈ ಪ್ರಕರಣ ಬಹಳ ವಿಶೇಷವಾಗಿದೆ. ಇದನ್ನ ಇನ್ನಷ್ಟು ಪೊಲೀಸ್ನವರು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಇನ್ನೊಂದಷ್ಟು ಮಾಹಿತಿಯನ್ನ ಎಕ್ಕಬೇಕಾಗಿದೆ. ವಸಂತ್, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ದಿನಾಂಕ 9/6/2026 ಸುಮಾರು ಬೆಳಗಿನ ಜಾವ 5:45 6 ಗಂಟೆ ಸಮಯದಲ್ಲಿ ಒಂದು ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ಅವರು L&Tಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು, ಅದೊಂದು ಪ್ರೆಷರ್ ಇತ್ತು. ನಂತರ ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಮತ್ತು ಜ್ಯೋತಿನವ್ರನ್ನ ಮರ್ಡರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರೆದಿರ್ತಾರೆ. ದಿನಾಂಕ ಇದು ಮಂಡ್ಯದ ನೆಹರು ನಗರ ಬಡಾವಣೆಯಲ್ಲಿ ನಡೆದಿದ್ದಂತಹ ಘಟನೆ. ಇದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಆದರೆ ಸಿಕ್ಕಿರುವಂಥ ಡೆತ್ ನೋಟ್ ಮತ್ತೊಂದು ಕಥೆಯನ್ನು ಹೇಳ್ತಾ ಇದೆ. ತನ್ನ ಆತ್ಮಹತ್ಯೆಗೆ ಶಕ್ತಿ ಯೋಜನೆಯ ಕಾರಣ ಅಂತ ಆತ ಬರ್ಕೊಂಡಿದ್ದಾನೆ. ಅಂದರೆ ಪ್ರಭಾಕರ್ ಬರ್ಕೊಂಡಿರುವಂಥದ್ದು ಡೆತ್ ನೋಟಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಗ್ಯಾರಂಟಿ ಯೋಜನೆಗಳಿಂದಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಗೃಹಜ್ಯೋತಿ ಇರಬಹುದು, ಯುವ ನಿಧಿ ಇರಬಹುದು ಅಥವಾ ಶಕ್ತಿ ಯೋಜನೆ ಇರಬಹುದು, ಇವೆಲ್ಲವೂ ಕೂಡ ನಮ್ಗೆ ಅನುಕೂಲವಾಗಿದೆ ಅಂತ ಹೇಳುವಂಥವರೇ ಹೆಚ್ಚು. ಮತ್ತು ಈ ಶಕ್ತಿ ಯೋಜನೆಯಿಂದಾಗಿ ನಾವು ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅಂತ ಹೆಣ್ಣು ಮಕ್ಕಳು ಮಾತಾಡ್ತಾರೆ. ಆದರೆ ಈ ಶಕ್ತಿ ಯೋಜನೆ ವ್ಯಾಪಾರಕ್ಕೆ, ತಾವು ನಡೆಸ್ತಿದ್ದಂಥ ಬಟ್ಟೆ ವ್ಯಾಪಾರಕ್ಕೆ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡಿತ್ತು. ಅದೇ ಕಾರಣಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಈ ಕಾರಣಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀವಿ ಅಂತ ಪ್ರಭಾಕರ್ ಅವರು ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದು ತನ್ನ ಪತ್ನಿ ಮತ್ತು
ಮಗನೊಂದಿಗೆ ತಾನು ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಅಸಲಿ ಸತ್ಯ ಬಯಲಾಗ್ತಾ ಇದೆ.